ಒಬ್ಳು ಹುಡುಗಿ ಹೇಳಿದ ಕೆಲಸ ಎಲ್ಲ ನೀಟಾಗಿ ಮಾಡ್ತಾಳಂತೆ. ಇನ್ನೊಬ್ಳು ಹುಡುಗಿ ಗಲಾಟೆ ಮಾಡಿ ತರ್ಲೆ ಮಾಡ್ತಿರ್ತಾಳಂತೆ ಯಾವಾಗ್ಲೂ. ಇಬ್ರಲ್ಲಿ ಯಾರು ಒಳ್ಳೆಯವರು? ಎಲ್ಲ ಕೆಲಸ ನೀಟಾಗಿ ಮಾಡೋಳು ಅಲ್ವಾ? ಒಳ್ಳೆ ಹುಡುಗಿ ಅಂತ ಹೆಸರು ಪಡ್ಕೊಂಡಿರೋದು ಅವಳ ಅರ್ಹತೆ. ಅಂದ್ರೆ ನನ್ಗೆ ಪಿಕ್ನಿಕ್ ಹೋಗೋಕೆ ಅರ್ಹತೆ ಇಲ್ಲಿಲ್ವಾ ಸೀತಮ್ಮ? ನನ್ಗೇನ್ ಬೇಜಾರಿಲ್ಲ, ಯಾಕಂದ್ರೆ ಅಜ್ಜಿ ಹೇಳಿದ್ರು ದೇವರು ನನ್ಗೆ ಬೇರೆ ಸರ್ಪ್ರೈಸ್ ಕೊಡ್ತಾನೆ ಅಂತ. ದೇವರು ಎಲ್ರಿಗೂ ಏನು ಕೊಡಬೇಕೋ ಅದನ್ನ ಕೊಟ್ಟೆ ಕೊಡ್ತಾನೆ. ನಮಗೆ ಸಿಕ್ಕಿದ್ನ ನಾವು ಖುಷಿಯಿಂದ ತಗೋಬೇಕು. ನಮ್ಗೇನು ಸಿಕ್ಕಿಲ್ವೋ ಅದ್ರ ಬಗ್ಗೆ ನಾವು ಬೇಜಾರು ಮಾಡ್ಕೋಬಾರ್ದು, ಸರಿನಾ? ಮಲ್ಕೋ. ಲಾಜಿಕ್ ಇಲ್ದೆ ಮಾತಾಡ್ತಿರೋದು, ಲಾಜಿಕ್ ಇಲ್ದೆ ನಡ್ಕೋತಿರೋದು ನೀನು ಅಷ್ಟೇ. ಇದ್ರೆ ಇದನ್ನೆಲ್ಲ ಬಿಟ್ಬಿಡು, ಎಲ್ರಿಗೂ ಒಳ್ಳೇದು. ಬಾಸ್ ಆಗಿದ್ದು ನಾನು ಮಾಡಿರೋದಾದ್ರೂ ಏನು? ಸುಮ್ನೆ ನಿನ್ಗೆ ತೊಂದರೆ ಜಾಸ್ತಿ. ನಾನು ಏನೇ ಹೇಳಿದ್ರು ನಿನ್ಗೆ ಬೇಜಾರಾಗುತ್ತೆ. ಪ್ಲೀಸ್ 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 ನನ್ನ ಬಿಟ್ಬಿಡು. ಆಹಾ ಭಾರ್ಗೋ, ಇವತ್ತು ಅಡುಗೆ ನೀನೇನ ಮಾಡಿದ್ದು? ಇಲ್ಲ ಬಾವ, ಅಡುಗೆ ಅವರೇ ಮಾಡಿದ್ದು. ಯಾಕೆ? ಅಲ್ಲ, ಇವತ್ತೇನೋ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿದೆ, ಅದಕ್ಕೆ ಕೇಳಿದೆ. ಆದರೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಹೇಳಿದ್ದು ಅಕ್ಕನೇ. ಹಲ್ವಾ? ಹಾಂ, ಚೆನ್ನಾಗಿದೆ. ನಮ್ಮ ವಾಣಿಗೆ ಈ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಅಪ್ಪು, ನಿಂಗೆ ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಬೇಡ ಚಿಕ್ಕಿ, ಫುಲ್ ಆಯ್ತು. ಯಾಕೋ ನೀನು ಬರ್ತಾ ಬರ್ತಾ ಸರಿಯಾಗಿ ಊಟನೇ ಮಾಡ್ತಿಲ್ಲ? ಹಾಗೇನಿಲ್ಲ ಚಿಕ್ಕಿ, ಚೆನ್ನಾಗೇ ತಿಂತಿದ್ದೀನಿ. ಆಫೀಸ್ ಜವಾಬ್ದಾರಿನ ತಗೊಂಡಿದ್ಯಾ, ಅಲ್ಲಿ ಕೆಲಸ ಮಾಡೋದಕ್ಕೆ ನಿಂಗೆ ಶಕ್ತಿ ಬೇಡ? ಇನ್ನೊಂದು ಸ್ವಲ್ಪ ಬಡಿಸ್ತೀನಿ. ಪ್ಲೀಸ್ ಚಿಕ್ಕಿ, ಬೇಡ. ಹಾಂ, ಆಫೀಸ್ ಅಂದ ತಕ್ಷಣ ನೆನಪಾಯ್ತು, ಇವತ್ತು ನಾನು ನಿನ್ನ ಆಫೀಸಿಗೆ ಬಂದಿದ್ದೆ. ಅಶೋಕ ಹೇಳಿದ್ದೆ ಚಿಕ್ಕಿ. ಓ, ಹೇಳಿದ್ನಾ? ಅದೇನ್ ಚಿಕ್ಕಿ, ನಿನ್ನ ಆಫೀಸ್ ಅಂತ ಹೇಳ್ತಿರ್ತೀರಾ, ನಿಮ್ಮ ಆಫೀಸು ಕೂಡ. ಅಯ್ಯಯ್ಯೋ ಇಲ್ಲಪ್ಪ, ನೀನು ಆಫೀಸ್ ಜವಾಬ್ದಾರಿ ತಗೊಂಡ್ಮೇಲೆ ನಾನು ಆಫೀಸ್ ಕಡೆ ತಲೆನೂ ಹಾಕಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತು ಇವರಿಂದ ಹೋಗ್ಬೇಕಾಗಿ ಬಂತು. ಹಾಕದ್ಲಲ್ಲಪ್ಪ ಬೌನ್ಸರು. ಹೌದು ಕಣೋ, ಇವತ್ತು ನಿಮ್ಮ ಅಮ್ಮನ ಹುಟ್ಟುಹಬ್ಬ ಅಲ್ವಾ, ಅದಕ್ಕೆ ಸ್ಟಾಫ್ಗೆಲ್ಲ ಹೊಸ ಬಟ್ಟೆ ಕೊಡ್ಸೋಣ ಅಂತ ಶಾಪಿಂಗ್ ಹೊರಟಿದ್ದೆ. ಮಧ್ಯದಲ್ಲೇ ಇವ್ರಿಗೆ ಯಾವುದೋ ಫೋನ್ ಬಂತು. ಕ್ಲೈಂಟ್ ಮೀಟಿಂಗ್ನ ಫೋನಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ, ಆಫೀಸ್ಗೆ ಹೋಗ್ಬಿಡೋಣ ಅಂತ ಹಾಗೆ ಕರ್ಕೊಂಡು ಹೊರಟ್ಬಿಟ್ರು. ಮಾವಯ್ಯ, ಇನ್ನೊಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಹಾಕ್ಲಾ? ಸ್ವಲ್ಪ ಎಲ್ಲಿ ನಿನಗೂ ಒಂಚೂರು ಬಡಿಸ್ತೀನಿ. ಪ್ಲೀಸ್, ಸಾಕು. ಯಾಕೋ ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬ ಡಲ್ ಆಗಿದ್ಯಾ? ಹ್ಞೂ ಮಾವಯ್ಯ, ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಏನಾಯ್ತಪ್ಪು? ಚಿಕ್ಕಿ, ನಂದು ಊಟ ಆಯ್ತು, ಹೊಟ್ಟೆ ತುಂಬಿದೆ, ತಟ್ಟೆನೂ ಖಾಲಿಯಾಗಿದೆ. ನಾನೇನು ಎದ್ದೇಳ? ಇದೇನೋ ಹೊಸದಾಗಿ ಪರ್ಮಿಷನ್ ಕೇಳ್ತಿದ್ಯಾ? ಕೆಲಸ ಮಾಡಿ ಟಯರ್ಡ್ ಆಗಿರ್ತೀಯ, ಹೋಗು ಕೈ ತೊಳ್ಕೊಂಡು ರೆಸ್ಟ್ ಮಾಡು. ಯಾಕೆ ಸಪ್ಪಗಿದಾನಲ್ಲ? ನಾವೆಲ್ಲರೂ ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅವ್ರ ಅಮ್ಮನ ನೆನಪಾಯ್ತೇನೋ. ಅಸಲಿ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಸೀತಾಗೆ ದುಡ್ಡು ಸಿಗಲಿಲ್ಲ ಅಂತ ತಾನೇ ನೀನು ಬೇಜಾರು ಮಾಡ್ಕೊಂಡಿರೋದು? ಆಗಲಿ, ಒಳ್ಳೆಯದೇ.
ವಾಣಿ ಮಗನಾಗಿರೋ ನಿನಗೆ ಸಂತೋಷ ನೆಮ್ಮದಿ ಯಾವತ್ತೂ ಸಿಗಬಾರ್ದು. ಇನ್ನು ಹೇಗೆ ಅರ್ಥ ಮಾಡಿಸುವ ನಾನು ನಿನಗೆ? ನಿನ್ನ ಕಣ್ಣಿಗೆ ಎಲ್ಲರೂ ಒಳ್ಳೆಯವರು, ಅದೇ ನಿನ್ನ ಪ್ರಾಬ್ಲಮ್. ಸದ್ಯಕ್ಕೆ ನಿನಗೆ ನನಗಿಂತ ನಿನ್ನ ಚಿಕ್ಕಿ ಮೇಲೆ ನಿಂಗೆ ನಂಬಿಕೆ ಜಾಸ್ತಿ. ಆದರೆ ಅವ್ರ ನಿಜ ರೂಪ ಗೊತ್ತಾದಾಗ ಅದೆಂಗೆ ತಡ್ಕೊಂಚೋ ನನಗಂತೂ ಅರ್ಥ ಆಗ್ತಿಲ್ಲ. ಹಲೋ, ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳದ್ನಲ್ಲ. ಆ ದುಡ್ಡು ನಂದಲ್ದೇ ಇರ್ಬೋದು, ಆದ್ರೆ ಇದನ್ನ ನಾನು ನಿಮ್ಗೆ ತಗೊಂಡ್ ಬಂದಿದ್ದು. ಅಶೋಕ ಇಷ್ಟೊತ್ತಾದರೂ ಯಾಕೆ ಫೋನ್ ಮಾಡಿಲ್ಲ? ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದವನೇ ಅಲ್ಲ. ಅವನಿಗೆ ಅಷ್ಟೊಂದು ಹರ್ಟ್ ಆಗೋಗಿ ಮಾತಾಡ್ಬಿಟ್ನಾ ಅಂತ. ಬಾಸ್ ಯಾಕೋ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನಾನೇ ಕಾಲ್ ಮಾಡಿ ಸಮಾಧಾನ ಮಾಡಿಬಿಡ್ತೀನಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫಾ? ಸೀತಮ್ಮ ಇನ್ನು ಎತ್ತೆ ಅಲ್ವಾ? ಸೀತಮ್ಮ ಎದ್ದೇಳೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಸರ್ಪ್ರೈಸ್ ಕೊಡ್ತೀನಿ. ಸೀತಮ್ಮ, ಸೀತಮ್ಮ ಎದ್ದೋಳು, ಏನಾಯ್ತು? ಸೀತಮ್ಮ, ನನಗೆ ಜ್ವರ ಬಂದಿದೆ. ಇಷ್ಟೊತ್ತು ಮಲ್ಕೊಂಡ್ಬಿಡ್ನ. ಸೀತಮ್ಮ, ನಿನ್ ಮೈ ಬಿಸಿ ಇದೆ. ಜ್ವರ ಇಲ್ಲ ಕಣೆ, ಸ್ವಲ್ಪ ಆಯಾಸ ಆಗಿದೆ ಅಷ್ಟೇ. ಇಲ್ಲ ಸೀತಮ್ಮ, ನಿನ್ ಜ್ವರ ಬಂದಿದೆ. ಸೀತಮ್ಮ, ಜ್ವರ ಜಾಸ್ತಿ ಇದೆಯಾ ಅಂತ ನೋಡು. ನೀವು
ನೀನು ಸ್ವಲ್ಪ ನನ್ನಿಂದ ದೂರನೇ ಇರಾಯ್ತಾ, ಹತ್ರ ಬರಬೇಡ. ಯಾಕೆ ಜ್ವರ ಜಾಸ್ತಿ ಇದೆಯಾ? ಜ್ವರ ಎಲ್ಲ ಎಲ್ಲಿಂದ ಬರುತ್ತೋ. ಸಿಹಿ, ಸೀತಾ, ಅಜ್ಜಿ ಊರಿಗೆ ಕೊಟ್ರಾ? ಇಷ್ಟು ಬೇಗ? ಮೂಕಂದ, ನೀನು ಊರಿಗೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಇಲ್ಲ ಅಜ್ಜಿ, ನೀವು ಹೋಗಿ ಬನ್ನಿ. ಹುಷಾರು. ಹ್ಯಾಪಿ ಜರ್ನಿ. ಅಮ್ಮ, ನಾನು ಮರ್ತೇ ಬಿಟ್ಟಿದ್ದೆ. ಅಪ್ಪ, ನಿಮ್ಮ ಅಕ್ಕ ಮೊಮ್ಮಗಳು ಮದುವೆ ಅಲ್ವಾ? ಹ್ಞೂ ಕಣಮ್ಮ, ಅವಳು ಕೋಪಿಸ್ಕೊಳ್ತಾಳೆ ಅಂತ ಹೋಗಲೇಬೇಕಾಗಿದೆ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ನೀವಿಬ್ರು ಎಲ್ಲೂ ಹೋಗೋದೇ ಇಲ್ಲ. ಸೀತಾ, ಆಫೀಸ್ಗೆ ಹೋಗೋಕೆ ಇನ್ನೂ ರೆಡಿ ಆಗಿಲ್ವಮ್ಮ? ಓ, ಸಿಹಿಗೋಸ್ಕರ ಇವತ್ತು ಮನೆಯಿಂದನೇ ಕೆಲಸ ಮಾಡ್ತೀಯಾ? ಸಾರಿ ಅಮ್ಮ ಸೀತಾ, ಸ್ವಲ್ಪ ತೊಂದರೆ ಆಯಿತು. ನೀವು ಸಾರಿ ಯಾಕೆ ಹೇಳ್ತೀರಾ? ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ನಾನು ಎಲ್ಲ ನೋಡ್ಕೋತೀನಿ. ಅಜ್ಜಿ, ಸೀದಮ್ಮನ್ಗೆ ನಾನೇ ಹೆಲ್ಪ್ ಮಾಡ್ತೇನೆ. ನೀನು ಒಳ್ಳೆ ಹುಡುಗಿ ಕಣೆ, ಜಾಣಿ ನೀನು. ನಾವಿನ್ನು ಹೋಗ್ಬಿಟ್ಟು ಬರೋದಾ? ಹೋಗಿ ಬನ್ನಿ, ನಾನು ನೋಡ್ಕೊಳ್ತೇನೆ. ಬಾಯ್. ಬಾಯ್. ಹೋಗ್ಬಿಟ್ಟು ಬರ್ತೀವಿ ಸೀತಾ. ಸೀತಮ್ಮ, ನಿನಗೆ ಜ್ವರ ಇದೆ ಅಂತ ಅಜ್ಜಿ ತಾತವ್ರು ಯಾಕೆ ಹೇಳಿಲ್ಲ? ಏನೆಲ್ಲ ಹೇಳ್ಬಿಡ್ತೀವಿ ಅಂತ ಭಯ ಆಗಿತ್ತು. ಸದ್ಯ ನೀನು ಹೇಳಿಲ್ಲ. ಅವ್ರಿಗೆ ಹೇಳಿದ್ರೆ ಅವ್ರು ಹೋಗ್ತಾನೆ ಇರ್ಲಿಲ್ಲ. ಪಾಪ, ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಹೇಳಿಲ್ಲ. ನಾನು ಮುತ್ತು ಬಂಗಾರಿ ನೀನು. ಉಶ್ಶೋ, ನೀನು ಸ್ವಲ್ಪ ನನ್ನಿಂದ ದೂರನೇ ಇರು. ನನ್ನ ಜ್ವರ ನಿಂಗೆ ಅಂಟ್ಬಿಡುತ್ತೆ. ಹೋಗ ಆ ಕಡೆ. ಸರಿ ಸೀತಮ್ಮ. ಸೀತಮ್ಮ, ನೀನು ರೆಸ್ಟ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲೆ ಯಾವ ವಿಷಯಕ್ಕೂ ನಿಮ್ಮ ಮಧ್ಯ ಬರಬೇಡಿ ರಾಮ್. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಓ, ಏನಯ್ಯ ಹೊಸ ಅಡ್ಮಿಷನ್, ನನ್ಗಿನ ಬೇಗ ಬಂದ್ಬಿಟ್ಟಿದೆ ಇವತ್ತು. ಎಕ್ಸ್ಕ್ಯೂಸ್ ಮೀ, ನಾನು ಯಾವತ್ತಿದ್ರು ನಿಮ್ಗಿಂತ ಬೇಗನೆ. ಗೊತ್ತು, ಹಾಗೆ ಹೇಳಿದ್ರೆ ಅಕ್ಕಪಕ್ಕದವರು ನಾನು ಪಂಕ್ಚಲ್ ಅನ್ಕೋತಾರಲ್ಲ, ಅದಕ್ಕೆ ಹೇಳಿದೆ. ಏನಿವತ್ತು ನಿಮ್ಮ ಫ್ರೆಂಡ್ ಲೇಟ್ ಅನ್ಸುತ್ತೆ? ಬರ್ಲಿ ಇರು, ನಿಮ್ ಫ್ರೆಂಡ್ ಅಂತ ಹೇಳ್ದೆ ಅಂತ ಹೇಳ್ತೀನಿ. ಇತ್ತೀಚೆಗೆ ಅವಳಿಗೆ ನನ್ಗಿಂತ ನೀನೇ ಫ್ರೆಂಡು. ನಿನ್ ಫ್ರೆಂಡ್ ಬಂದ್ಮೇಲೆ ಇದನ್ನ ಅವಳಿಗೆ ಕೊಟ್ಬಿಡು. ಆಮೇಲೆ ನಾನು ಮರ್ತ್ಕಿರಿಸ್ಬಿಟ್ರೆ ಕಷ್ಟ. ಪಕ್ಕದಲ್ಲೇ ಕೂತಿರ್ತೀಯ, ಕಷ್ಟ ಸುಖ ಎಲ್ಲ ಮಾತಾಡ್ಕೋತಿರ್ತೀರಾ. ಮರಿದೆ ಕೊಟ್ಬಿಡು. ಇವ್ರು ನನ್ನ ಮೇಲೆ ಏನಾದರೂ ಬೇಜಾರು ಮಾಡ್ಕೊ. ಮೇಲ್ ಮಾಡಿದ್ದೀನಿ, ಆದ್ರೆ ಇನ್ನು ಅಪ್ರೂವಲ್ ಸಿಕ್ಕಿಲ್ಲ. ನೋಡ್ದೆ ಸಿಕ್ಕರು ಸಿಗದೆ ಇದ್ರು ಆಫೀಸ್ ಕಡೆ ಏನ್ ಬರಕ್ ಹೋಗ್ಬೇಡ. ವರ್ಕ್ ಫ್ರಮ್ ಹೋಮ್ ಮಾಡು. ಇನ್ಫ್ಯಾಕ್ಟ್ ಆಗಿ ಕೆಲ್ಸನೇ ಮಾಡ್ಬೇಡ, ಆರಾಮಾಗಿ ರೆಸ್ಟ್ ತಗೋ, ಅದೇ ಬೆಸ್ಟ್. ಹಾಗೆ ಎಲ್ಲಿ ಇರಕ್ಕಾಗತ್ತೆ? ಏ, ಜ್ವರ ಬಂದಾಗ್ಲೂ ಬ್ರೇಕ್ ತಗೋದೇ ಇದ್ರೆ ಹೇಗೆ?
ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಪ್ಲೀಸ್ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡು. ಯಾವುದಕ್ಕೋ ಒಂದ್ಸಲ ಚರಂಡಿ ಸರ್ಗೆ ಹೇಳಿರ್ತೀಯ ಒಂದು ಮಾತು. ಆ ಅಪ್ಪಂಗೆ ಹೇಳಿದ್ರು ಕುಣಿತಾನೆ, ಹೇಳ್ದೇ ಇದ್ರು ಕುಣಿತಾನೆ. ಅಂಥವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಕಣೆ. ನೋಡು, ನೀನು ಏನು ಯೋಚನೆ ಮಾಡಬೇಡ, ಆರಾಮಾಗಿ ಮನೇಲಿ ಕೂತ್ಕೊಂಡು ರೆಸ್ಟ್ ತಗೋ, ಆಯ್ತಾ? ನೀನೊಬ್ಳು, ನಾನು ಹೇಳ್ದಷ್ಟು ಮಾಡೆ ಪ್ಲೀಸ್. ಯಪ್ಪ, ಆ ಸೀತಾದೇವಿಗೆ ನಿನ್ಕಿನ್ನ ಕಡಿಮೆ ಕಷ್ಟ ಇತ್ತು ಅನ್ಸುತ್ತೆ. ಬೈ ದ ವೇ, ನಿನ್ ಲಂಚ್ ಬಾಕ್ಸ್ ನಾನು ರಾಮಿಗೆ ಕೊಟ್ಟಿದ್ದೀನಿ, ಆಯ್ತಾ? ಆಮೇಲೆ ನನ್ನ ಕೇಳ್ಬೇಡ, ಈಗಲೇ ಹೇಳ್ತೀನಿ ಕೊಟ್ಟಿದ್ದೀನಿ. ಓಕೆ, ಯು ಟೇಕ್ ಕೇರ್, ಗೆಟ್ ವೆಲ್ ಸೂನ್, ಬಾಯ್. ರಾಮ್, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ನಿಂಗೆ? ಯಾಕೆ? ನಿನ್ ಫ್ರೆಂಡಿಗೆ ಜ್ವರ ಅಂತೆ, ಗೊತ್ತಿಲ್ವಾ ನಿಂಗೆ? ಅಲ್ಲಿ ಏನ್ ನೋಡ್ತಿದ್ಯಾ? ಸೀತಂಗ್ ಹುಷಾರಿಲ್ವಂತೆ. ಯಾಕೆ, ಏನಾಯ್ತು? ಜ್ವರ ಅಂತ ಹೇಳ್ದೆ ತಾನೆ, ಈಗ ಎಲ್ರಿಗೂ ಬರ್ತಿದ್ಯಲ್ಲ ಅದೇ. ಪಾಪ, ಅವಳ ನಿನ್ ಜೊತೆ ಲಂಚ್ ಬಾಕ್ಸ್ ಎಲ್ಲ ಶೇರ್ ಮಾಡ್ತಾಳೆ. ನೀನು ಒಂದ್ ಸ್ವಲ್ಪ ಅವಳ ಕೆಲ್ಸದಲ್ಲಿ ಹೆಲ್ಪ್ ಮಾಡತ್ತಾನೆ. ತುಂಬಾ ಜ್ವರ ಇದೆಯಂತ? ವಾಯ್ಸ್ ಸ್ವಲ್ಪ ಡಲ್ ಆಗೇ ಇತ್ತು. ಮತ್ತಿದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಹಾಸ್ಪಿಟಲ್ಗೆ ಹೋದ್ರಾ? ಎನಿ ಮೆಡಿಕೇಶನ್ ಬರ್ತಿದಾರಾ ಅಥವಾ ರಜಾ ತಗೋತಾ ಇದ್ದಾರಾ? ಓ ಮೈ ಗಾಡ್, ಆ ಗಾಬರಿ ಆತ್ಮ ಏನಾದ್ರೂ ನಿನ್ ಮೈ ಒಳಗ್ ಸೇರ್ಕೋತಾ ಏನು? ಜಸ್ಟ್ ಜ್ವರ ಅಷ್ಟೇ, ಕೆಲ್ಸ ಮಾಡು. ಸೀತಮ್ಮ, ನನ್ನಿಂದ ದೂರ ಇರು, ನನ್ನ ಹತ್ರ ಬರ್ಬೇಡ, ನಿನ್ಗೂ ಜ್ವರ ಬರುತ್ತೆ, ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳ್ತಿಲ್ಲ ನೀನು ರೆಸ್ಟ್ ಮಾಡು. ನನ್ಗೇನು ಆಗಿಲ್ಲ ಕಣೆ. ನೋಡು, ನಿನ್ ಕೈ ಬಿಸಿ ಇದೆ, ಕಾಫಿಗಿಂತ ಬಿಸಿ ಇದೆ. ನೀನ್ ರೆಸ್ಟ್ ಮಾಡು, ನಾನು ಎಲ್ಲ ನೋಡ್ಕೊಂತೀನಿ. ನೀನೆಲ್ಲ ನೋಡ್ಕೊತ್ಯಾ? ನೀನ್ ಏನ್ ಮಾಡ್ತೀಯ ಅದೆಲ್ಲ ನೋಡ್ಕೊಂತೀನಿ. ಅದೆಲ್ಲ ಆಗಲ್ಲ ಕಣೆ, ನಿನ್ ತುಂಬಾ ಕಷ್ಟ ಆಗತ್ತೆ. ನನ್ನಿಂದ ಆಗುತ್ತೆ. ನೋಡು, ನನ್ ಜ್ವರ ಎಲ್ಲ ಹೊರಟೋಯ್ತು, ನಂಗೇನು ಆಗಿಲ್ಲ ಇವಾಗ. ಸುಳ್ಳು ಹೇಳ್ಬೇಡ ನೀನು. ನಿಜವಾಗ್ಲು ಇರು, ಬಂದೆ. ಏನೇ ಮಾಡ್ತಿದ್ಯಾ? ಕೈ ಕೊಡು. ಎಲ್ಲ ನೋಡಕ್ ಬರುತ್ತಾ ನಿಂಗೆ? ಬರುತ್ತೆ. ಯಾಕೆ ಹೇಳು? ನಾನು ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಆಗಿ ಹೇಳ್ತಿದ್ದೀನಿ, ನಿನ್ ಜ್ವರ ಬಂದಿದೆ, ರೆಸ್ಟ್ ಮಾಡು, ಎದ್ದೊಳ್ಬಾರ್ದು. ನನ್ಗೀಗ ಜವಾಬ್ದಾರಿ ಬಂದಿದೆ. ಸೀತಮ್ಮ, ದೋಸೆ ಹಿಟ್ಟು ಎಲ್ಲಿದೆ? ಏನಾಯ್ತು? ಏನಿಲ್ಲ ನೋಡು, ನನ್ ಸುಸ್ತಾಗಿದೆ. ಇಲ್ಲ ಕಣೆ. ಒಂದ್ ನಿಮಿಷ ಬಂದೆ. ಕಸ ಹಾಕ್ಬಿಟ್ಟು ಬರ್ತೀನಿ. ಸೀತಾ ಅವ್ರಿಗೆ ಜ್ವರ ಬಂದ್ರೆ ಪಾಪ ಮಗು ಏನ್ ಮಾಡ್ತಿದ್ಯೋ? ಪ್ರಿಯಾ, ಸೀತಾ ಅವ್ರ ಆಫೀಸ್ ಬರಲ್ವಂತ? ಜ್ವರ ಅಂತ ಹೇಳಿದ್ನಲ್ಲಯ್ಯ. ಫ್ರೆಂಡ್ ಅಂತ ಹೇಳ್ತೀಯಾ, ಅಷ್ಟು ವಿಚಾರಿಸ್ಕೊಳಕ್ಕಾಗಲ್ವಾ? ನನ್ನನ್ನು ಕೇಳಿದ್ರೆ
ನಾನೇನೋ ಫೋನ್ ಮಾಡಿ ವಿಚಾರಿಸ್ಕೊಂಡಪ್ಪ. ಫ್ರೆಂಡಿಗೆ ಜ್ವರ ಅಂತ ಹೇಳಿದ್ರು ಹೀಗೆ ಇದೆಯಲ್ಲ, ಬ್ಯಾಡ್ ಫ್ರೆಂಡ್. ಹಲೋ ಫ್ರೆಂಡ್. ಹಾಯ್ ಫ್ರೆಂಡ್, ಏನ್ ಮಾಡ್ತಿದ್ಯಾ? ಫ್ರೂಟ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೆ. ಸೀತಮ್ಮನ್ಗೆ ಜ್ವರ ಬಂದಿದೆ ಫ್ರೆಂಡ್, ಅದಕ್ಕೆ ಬ್ರೇಕ್ಫಾಸ್ಟ್ ನಾನೇ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ನೀನ್ ಮಾಡ್ತಿದ್ಯಾ? ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಟಿಫಿನ್ ಮಾಡ್ಕೊಡ್ತಾ ಇದ್ದೀನಿ. ಪಾಪ ಸೀತಮ್ಮನ ಕೈಯಲ್ಲಿ ಆಗಲ್ಲ ಅಲ್ವಾ. ಸೀತಮ್ಮನ್ಗೆ ತುಂಬಾ ಜ್ವರ ಬಂದಿದ್ಯಾ? ಫ್ರೆಂಡ್, ಫುಲ್ ಸುಸ್ತು. ನಾನ್ ಚೆಕ್ ಮಾಡಿದ್ರೆ ಫುಲ್ ಜ್ವರ ಫ್ರೆಂಡ್. ಸರಿ, ಅಮ್ಮ ಏನ್ ಮಾಡ್ತಿದ್ದಾರೆ? ಆಚೆ ಹೋಗಿದ್ರಳೆ. ಆಚೆ ಹೋದ್ರ? ಕಸ ಹಾಕಕ್ಕೆ ಗಾಡಿಯವರು ಬಂದಿದ್ದಾರೆ. ಗಾಡಿಯವ್ರಂದ್ರೆ ಯಾವ ಗಾಡಿಯವರು? ಏನ್ ಫ್ರೆಂಡ್, ನಿನ್ಗೇನು ಗೊತ್ತಿಲ್ಲ, ಪೆದ್ದು ನೀನು. ನಾನು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಫೋನ್ ಮಾಡ್ಲಾ? ಅಲ್ಲ ಸೀಪುಟ, ನೀನ್ ಯಾಕೆ ಮಾಡ್ತಿದ್ಯಾ? ತಾತಾಜಿ ಬಂದಿಲ್ವಾ? ಅವರು ಊರಿಗೆ ಹೋಗಿದ್ದಾರೆ. ನಾನು ಇವತ್ತು ಸ್ಕೂಲಿಗೂ ಹೋಗಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಕೂಲಿಂದ ಪಿಕ್ನಿಕ್ ಹೋಗಿದ್ದಾರೆ. ನಾನು ಮಾತ್ರ ಮನೆಯಲ್ಲಿದ್ದೀನಿ. ನಾನು ಪಿಕ್ನಿಕ್ ಹೋಗದೆ ಇದ್ದಿದ್ದು ಒಳ್ಳೇದಾಯ್ತು ಫ್ರೆಂಡ್. ಇಲ್ಲ ಅಂದ್ರೆ ಸೀತಮ್ಮನ ನೋಡ್ಕೊಳ್ಳೋರು ಯಾರೂ ಇರ್ಲಿಲ್ಲ. ಫ್ರೆಂಡ್, ಜ್ವರ ಬಂದ್ರೆ ಏನೂ ಆಗಲ್ಲ ತಾನೆ? ಸೀತಮ್ಮ ಸರಿ ಹೋಗ್ತಾಳ ತಾನೆ? ನನ್ ಭಯ ಆಗ್ತದ ಫ್ರೆಂಡ್. ಸೀಪುಟ, ಅಮ್ಮನ್ಗೆ ಏನೂ ಆಗಲ್ಲ, ಡೋಂಟ್ ವರಿ. ಅವ್ರಿಗೆ ಜಾಸ್ತಿ ಕೆಲಸ ಮಾಡಕ್ ಹೋಗ್ಬೇಡ, ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆನಾ? ಓಕೆ ಫ್ರೆಂಡ್, ಆದ್ರೂ ನಂಗೆ ಭಯ. ಸೀತಮ್ಮ ಯಾವತ್ತೂ ಸುಸ್ತು ಅಂತ ಹೇಳಲೇ ಇಲ್ಲ, ಲೇಟಾಗಿ ಎದ್ದೇ ಇಲ್ಲ. ಫ್ರೆಂಡ್, ಇವತ್ತು ಸೀತಮ್ಮ ನಡೆಯುವಾಗ ಬಿದೋಗೋ ತರ ಮಾಡಿದ್ಲು. ನಾನೇ ಹಿಡ್ಕೊಂಡೆ. ಪುಟಿ, ಅಮ್ಮನ್ಗೆ ಏನೂ ಆಗಲ್ಲ, ನೀನ್ ಬೇಜಾರು ಮಾಡ್ಕೋಬೇಡ. ಓಕೆನಾ? ಎಲ್ಲ ಸರಿ ಹೋಗುತ್ತೆ. ಫ್ರೆಂಡ್, ಸೀತಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾ? ಈಗ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ಫ್ರೆಂಡ್.